ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. 9ನೇ ತಾರೀಕು ಉಪರಾಷ್ಟ್ರಪತಿ ಚುನಾವಣೆ ಇದೆ, ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಜಗದೀಪ್ ಧನ್ಕಡ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆ ಜಾಗಕ್ಕೆ NDA ಕಡೆಯಿಂದ CP ರಾಧಾಕೃಷ್ಣನ್ ಅನ್ನುವಂಥ ಅಭ್ಯರ್ಥಿ, ವಿಪಕ್ಷದವರು ಕೂಡ ಒಬ್ಬ ಅಭ್ಯರ್ಥಿ ನಿಲ್ಲಿಸಿದ್ದಾರೆ. ಆತನ ಹೆಸರು ಜಸ್ಟಿಸ್ B ಸುದರ್ಶನ್ ರೆಡ್ಡಿ ಅಂತ. ಈ B ಸುದರ್ಶನ್ ರೆಡ್ಡಿ ಮುಂಚೆ ಹೈಕೋರ್ಟ್ ಜಸ್ಟಿಸ್ ಆಗಿದ್ದರು, ಮುಂದೆ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆದರು, ಅಸ್ಸಾಂನ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿದ್ದರು. ಇದೆಲ್ಲ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ. ನಿನ್ನೆ ಅಮಿತ್ ಶಾ ಅವರು ಒಂದು ಸಂದರ್ಶನದಲ್ಲಿ B ಸುದರ್ಶನ್ ರೆಡ್ಡಿ ಅವರು ನಕ್ಸಲ್ ಮೂಮೆಂಟಿನ ವಿರುದ್ಧವಾಗಿ ಯಾವ ರೀತಿಯ ತೀರ್ಪನ್ನು ಕೊಟ್ಟಿದ್ದರು, ಹೇಗೆ ಸಮಾಜಘಾತುಕ ಶಕ್ತಿಗಳು ಇವರ ಅವಧಿಯಲ್ಲಿ ಇನ್ನಿಲ್ಲದ ಹಾಗೆ ಪ್ರಕ್ಷುಬ್ಧ ವಾತಾವರಣವನ್ನು ಉಂಟು ಮಾಡಿದ್ವು ಅನ್ನೋದನ್ನು ಸಂದರ್ಶನದಲ್ಲಿ ಹೇಳ್ತಾರೆ. ಈ ನಕ್ಸಲ್ ಮೂಮೆಂಟ್ ಇದ್ದಂಥ ಸಂದರ್ಭದಲ್ಲಿ ನಕ್ಸಲ್ಗಳು ಏನು ಮಾಡ್ತಾರೆ ಅಂದರೆ ಶಾಲೆಗಳ ಮೇಲೆ ದಾಳಿಯನ್ನು ಮಾಡ್ತಾಯಿದ್ರು. ಯಾಕೆಂದರೆ ಯಾರೂ ಅಕ್ಷರವನ್ನು ಕಲಿಯದೇ ಹೋದರೆ, ಶಿಕ್ಷಣವನ್ನು ಪಡೆಯದೇ ಹೋದರೆ ಅವರೆಲ್ಲ ನಕ್ಸಲ್ ಮೂಮೆಂಟಿಗೆ ಬಂದುಬಿಡ್ತಾರೆ. ಆದ್ದರಿಂದ ಶಿಕ್ಷಣ ವ್ಯವಸ್ಥೆ ಇರಬಾರ್ದು, ನಮ್ಮ ನಕ್ಸಲಿಸಮ್ ಜಾಸ್ತಿ ಆಗಬೇಕು ಅನ್ನೋ ಅವರ ಟಾರ್ಗೆಟ್ ಆಗಿತ್ತು. ಅವ್ರು ಹೇಳ್ತಾ ಇದ್ದದ್ದು ಏನಂದರೆ, ಈ ಭದ್ರತಾ ಪಡೆಯವರು ಏನಿದಾರಲ್ಲ, ಇವ್ರ ವಿರುದ್ಧ ಟಾಸ್ಕ್ ಫೋರ್ಸ್ ಏನಿರ್ತಾರೆ, ನಕ್ಸಲ್ ಮೂಮೆಂಟಿಗೆ ವಿರುದ್ಧವಾಗಿ ಫೈಟ್ ಮಾಡುವಂಥ ಟಾಸ್ಕ್ ಫೋರ್ಸ್, ಆ ಭದ್ರತಾ ಪಡೆಯವರೆಲ್ಲ ಬಂದು ಉಳ್ಕೋತಾ ಇದ್ದದ್ದು ಇಂಥ ಶಾಲೆಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಉಳ್ಕೋತಾ ಇದ್ದರು. ಅವರನ್ನು ಟಾರ್ಗೆಟ್ ಮಾಡಿ ನಾವು ಹೊಡಿತಾ ಇದ್ದೀವಿ ಅಂತ ಅವ್ರು ಬಿಂಬಿಸ್ತಾ ಇದ್ದದ್ದು. ವಾಸ್ತವವಾಗಿ ಉದ್ದೇಶ ಇದ್ದದ್ದು ಮಕ್ಕಳು ಶಿಕ್ಷಣವಂತರಾಗಬಾರದು ಅನ್ನೋದು ನಕ್ಸಲ್ಗಳ ಗುರಿಯಾಗಿತ್ತು. ಸರ್ಕಾರದ ಈ ನಡೆ ಏನಿದೆ ಇದರ ತದ್ವಿರುದ್ಧವಾದಂಥ ವ್ಯತಿರಿಕ್ತವಾದಂಥ ತೀರ್ಪನ್ನು ಅವತ್ತು B ಸುದರ್ಶನ್ ರೆಡ್ಡಿ ಅವರು ಕೊಟ್ಟಿದ್ದರು. ಸಮಾಜಘಾತುಕವಾದಂಥ ವಿಚಾರ ಇದು. ಅದು ಒಂದೇ ಅಲ್ಲ, ಭೋಪಾಲದ ಯೂನಿಯನ್ ಕಾರ್ಬೈಡ್ ಪ್ರಕರಣ ಇದೆಯಲ್ಲ, ಆ ಪ್ರಕರಣದ ಮರು ತನಿಖೆಗೆ ಅವಕಾಶವನ್ನು ಕೊಡದೇ ಇರುವಂಥ ಜಡ್ಜ್ ಯಾರು ಅಂತ ಕೇಳಿದರೆ ಅದು ಅಗೇನ್ B ಸುದರ್ಶನ್ ರೆಡ್ಡಿ. ನೋಡಿ, ಒಂದು ಇಡೀ ಮಧ್ಯಪ್ರದೇಶದ ಭೋಪಾಲ್ನ ಸುತ್ತಮುತ್ತಲು ಇರುವ ಪ್ರದೇಶವೆಲ್ಲ ಇವತ್ತಿಗೂ ಕೂಡ ಯೂನಿಯನ್ ಕಾರ್ಬೈಡ್ನಿಂದ ಆದಂಥ ದುರಂತದಿಂದ ಇವತ್ತಿಗೂ ನರಳ್ತಾ ಇದೆ. ಆ ವಿಷಾನಿಲ ಎಷ್ಟು ಪ್ರಖರವಾಗಿತ್ತು ಅಂದರೆ, ಎಷ್ಟು ತೀಕ್ಷ್ಣವಾಗಿತ್ತು ಅಂದರೆ ಇವತ್ತಿಗೂ ಅಲ್ಲಿಯ ಜನ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಯಾರು ಇದಕ್ಕೆ ಕಾರಣೀಭೂತ ಆದನೋ ಆತನಿಗೆ ವಿಶೇಷ ವಿಮಾನದ ಮೂಲಕ ಆತನಿಗೆ ವಾಪಸ್ ಕಳಿಸ್ತದೆ ಕಾಂಗ್ರೆಸ್ ಸರ್ಕಾರ. ಆತನಿಗೆ ಬಂದ ಸಂದರ್ಭದಲ್ಲಿ ಸರ್ಕಾರಿ ವಿಶೇಷ ಅತಿಥಿ ಗೃಹದಲ್ಲಿ ಆತನಿಗೆ ವಿಶೇಷ ಸತ್ಕಾರವನ್ನು ಕೊಡಲಾಗತ್ತೆ. ಅದರ ಕುರಿತಾಗಿ ತನಿಖೆ ಆಗಬೇಕು ಅಂದ ಸಂದರ್ಭದಲ್ಲಿ ಇದೇ B ಸುದರ್ಶನ್ ರೆಡ್ಡಿ ಅದಕ್ಕೆ ಅಡ್ಡಗಾಲಾಗಿ ತೀರ್ಪನ್ನು ನೀಡಿರ್ತಾರೆ. ಇಂಥ ವ್ಯಕ್ತಿಯ ಬಗ್ಗೆ ಅಮಿತ್ ಶಾ ಮಾತಾಡಿದರು. ಸ್ವಾಭಾವಿಕ, ಈಗ ಆತ ಜಡ್ಜ್ ಅಲ್ಲ, ಈಗ ಒಬ್ಬ ರಾಜಕಾರಣಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಅವರ ಸಾಧಕವೇನು, ಬಾಧಕ ಏನು, ಆತನ ಮೆರಿಟ್ ಏನು, ಡಿಮೆರಿಟ್ ಏನು, ಯಾವ ವ್ಯಕ್ತಿಯನ್ನು ನೀವು ಉಪರಾಷ್ಟ್ರಪತಿ ಹುದ್ದೆಗೆ ಅಭ್ಯರ್ಥಿಯನ್ನಾಗಿ ಮಾಡಿದ್ದೀರಿ, ಇದೆಲ್ಲ ದೇಶಕ್ಕೆ ಗೊತ್ತಾಗಬೇಕಾದಂಥ ವಿಚಾರ. ಅಮಿತ್ ಶಾ ಅವರು ಹೇಳಿದರು. ಹೇಳಿದ ತಕ್ಷಣ 18 ರಿಟೈರ್ಡ್ ಜಡ್ಜ್ಗಳು ಫೀಲ್ಡ್ಗಿಳಿತಾರ್ರಿ, ಒಬ್ಬರಲ್ಲ ಇಬ್ಬರಲ್ಲ. ಜೋಸೆಫ್ ಕುರಿಯನ್ನಿಂದ ಹಿಡಿದು 18 ಜಡ್ಜ್ಗಳು ಪತ್ರ ಬರೀತಾರೆ. ಅಮಿತ್ ಶಾ ಅವರು ತಮ್ಮ ಮಾತನ್ನು ವಾಪಸ್ ತಗೋಬೇಕು, ಕ್ಷಮೆ ಕೇಳಬೇಕು, ಅವರ ಈ ನಿಂದನೆಯ ಹೇಳಿಕೆ ಏನಿದೆ ಅದನ್ನು ನಾವು ವಿರೋಧಿಸ್ತೇವೆ, ಪ್ರತಿಭಟಿಸ್ತೇವೆ. ನಾವು ಉಪರಾಷ್ಟ್ರಪತಿ ಹುದ್ದೆಗೆ B ಸುದರ್ಶನ್ ರೆಡ್ಡಿಯನ್ನು ಅನುಮೋದಿಸ್ತಾ ಇದ್ದೀವಿ. ಅಲ್ಲಿಗೆ 18 ಜಡ್ಜ್ಗಳು ತಾವು ಸೇವಾವಧಿಯಲ್ಲಿದ್ದ ಸಂದರ್ಭದಲ್ಲಿ ಯಾವ ರೀತಿಯ ತೀರ್ಪುಗಳನ್ನು ಕೊಟ್ಟಿರ್ಬೋದು ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಈಗ ರಾಜಕಾರಣದಲ್ಲಿ ನೇರವಾಗಿ ಇವರು ಸ್ಪರ್ಧೆಗೆ ಇಳಿದ ರೀತಿಯಲ್ಲಿದೆ, ಪರೋಕ್ಷ ಅಲ್ಲ, ಇದು ನೇರವಾಗಿ B ಸುದರ್ಶನ್ ರೆಡ್ಡಿ ಪರವಾಗಿ ನಾವು ಇದ್ದೀವಿ ಅಂತ ಹೇಳ್ತಾ ಅಮಿತ್ ಶಾ ಅವರು ಆ ರೀತಿ ಹೇಳಿಕೆ ಕೊಡಬಾರ್ದು. ಹಾಗಾದರೆ ಈ B ಸುದರ್ಶನ್ ರೆಡ್ಡಿ ಅವತ್ತು ನಕ್ಸಲ್ ವಿರೋಧವಾದಂಥ ನಕ್ಸಲ್ ಹೋರಾಟದ ಸಂದರ್ಭದಲ್ಲಿ ಇದ್ದಂಥ ಕಾನೂನಿಗೆ ಕೈಕಾಲು ಮುರಿದು ಹಾಕಿದ್ದ ಕಾಯ್ದೆಯದು ಸುಳ್ಳ? ಹಂಗಾರೆ ಯೂನಿಯನ್ ಕಾರ್ಬೈಡ್ ಮರು ತನಿಖೆ ಆಗಬೇಕು ಅಂತ ಬಯಸಿದ ಸಂದರ್ಭದಲ್ಲಿ ಅಂಥ ಅಪ್ಲಿಕೇಶನ್ ಹಾಕಿದಾಗ ಅದಕ್ಕೆ ಅವಕಾಶ ಕೊಡದೇ ಇರೋದು ಸುಳ್ಳ? ಹಂಗಾರೆ ಇರುವ ವಿಷಯವನ್ನು ಹೇಳಿದರೆ ಅವರ ವಿರುದ್ಧವಾಗಿ ಇವತ್ತು ಕತ್ತಿ ಮಸಿತಾ ಇರೋದು ಯಾರು ಅಂತಂದರೆ ರಿಟೈರ್ಡ್ ಜಡ್ಜ್ಗಳು. ಅಲ್ಲಿಗೆ ಯಾರ ವಿರುದ್ಧ ಇವತ್ತು ಸರ್ಕಾರ ಹೋರಾಟ ಮಾಡಬೇಕಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ವ್ಯವಸ್ಥೆಯ ಭಾಗ ಆಗಿರುವಂಥ ಜನಗಳಿವರು. ಸರ್ಕಾರವೇನೋ ನರೇಂದ್ರ ಮೋದಿ ಅವರು ಹಿಡಿದಿರಬಹುದು, ಆದರೆ ವ್ಯವಸ್ಥೆ ಯಾರ ಕೈಯಲ್ಲಿದೆ, ಹೇಗೆ ಕಾಂಗ್ರೆಸ್ ತನ್ನ ಕಪಿಮುಷ್ಟಿಯಲ್ಲಿ ಎಲ್ಲವನ್ನೂ ಇಟ್ಕೊಂಡಿದೆ ಅನ್ನೋದಕ್ಕೆ ಇದಕ್ಕಿಂತ ನಿಮಗೆ ಒಳ್ಳೆಯ ಉದಾಹರಣೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಮಜಾ ನೋಡಿ, ಈ ಪ್ರಕರಣ ಆಗ್ತಾ ಇರೋ ಹಾಗೆಯೇ ಇನ್ನೊಂದು ಕೋರ್ಟ್ಗೆ ಸಂಬಂಧಪಟ್ಟಂಥ ವಿಚಾರವನ್ನು ನಿಮ್ಗೆ ಹೇಳಲೇಬೇಕು. ಹಳೆಯ ಮೊಕದ್ದಮೆ ಇದು. ಪದೇ 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 ನರೇಂದ್ರ ಮೋದಿ ಅವರಿಗೆ ಕಿರಿಕಿರಿಯನ್ನು ಉಂಟು ಮಾಡುವಂಥ ಪ್ರಶ್ನೆ ಏನಪ್ಪ,
ಏನಂದರೆ ನಿಮ್ಮದು ಗುಜರಾತ್ ಯೂನಿವರ್ಸಿಟಿಯಲ್ಲಿ ಏನು ಡಿಗ್ರಿ ಪಡೆದಿರಲ್ಲ ಅದರ ಸರ್ಟಿಫಿಕೇಟ್ ತೋರಿಸಿ. ಇದನ್ನು ಅರವಿಂದ್ ಕೇಜ್ರಿವಾಲು ಕೇಳ್ತಾರೆ, ಆ ಕಡೆ ಗುಜರಾತ್ನಲ್ಲಿ ಒಬ್ಬ ವ್ಯಕ್ತಿನೂ ಕೇಳ್ತಾರೆ, ಇನ್ಯಾವುದೋ ಒಬ್ಬ ಹಲಗಪ್ಪನೂ ಕೇಳ್ತಾನೆ, ಪ್ರತಿಯೊಬ್ಬರೂ ಸರ್ಟಿಫಿಕೇಟ್ ಕೇಳೋರೆ. ಸ್ವತಃ ಅಮಿತ್ ಶಾ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡು ಸರ್ಟಿಫಿಕೇಟನ್ನು ಎಲ್ಲರಿಗೂ ಹಂಚಿದ್ದಾರೆ ಜೆರಾಕ್ಸ್ ತೆಗೆದು. ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಗೂಗಲ್ಗೆ ಹೋಗಿ ನರೇಂದ್ರ ಮೋದಿ ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ ಅಂತ ಹೊಡೆದ್ರೆ ಒಂದು ಎಲ್ಲ ಡೀಟೇಲಾಗಿ ಬರ್ತದೆ. ಆದರೆ ಯೂನಿವರ್ಸಿಟಿಯವರು ಇದನ್ನು ತೋರಿಸಿ ಅಂತ ಈಗ ಇವರ ವಾದ. ಕೊನೆಗೆ ಅದಕ್ಕೆ ಆದೇಶ ಆಯಿತು, ಇಲ್ಲ ಆ ರೀತಿ ಪಬ್ಲಿಕ್ಕಾಗಿ ಯಾವುದೇ ಒಬ್ಬ ವ್ಯಕ್ತಿ ಮಾರ್ಕ್ಸ್ ಕಾರ್ಡನ್ನು ನೀವು ಕೇಳೋ ಹಾಗಿಲ್ಲ, ಆ ವ್ಯಕ್ತಿಯೇ ಕೇಳಿದ ಸಂದರ್ಭದಲ್ಲಿ ಕೊಡಲಾಗತ್ತೆ ವಿನ ಬೇರೆದವರು ಕೊಡೋದಿಲ್ಲ. ನೋಡಿ ಮಜಾ ನೋಡಿ, ಈ ದೇಶದಲ್ಲಿ ಮೊಟ್ಟ ಮೊದಲ ಶಿಕ್ಷಣ ಮಂತ್ರಿ ಮೌಲಾನಾಗೆ ನಮ್ಮ ಈ ಪಾರಂಪರಿಕ ಶಿಕ್ಷಣ ಇದೆಯಲ್ಲ, ನಾವೇನು ಓದಿದ್ದೇವಲ್ಲ 1ನೇ ಕ್ಲಾಸಿಂದ SLC PUC ಈ ರೀತಿಯಾದಂಥ ಶಿಕ್ಷಣವೇ ಈತನಿಗಾಗಿಲ್ಲ. ಈತ ಓದಿದ್ದು ಅರೇಬಿಕ್ ಭಾಷೆ, ಈತ ಕಲಿತದ್ದು ಮದರಸಾದಲ್ಲಿ. ಅವನನ್ನು ನಮ್ಮ ದೇಶದ ಮೊಟ್ಟ ಮೊದಲ ಶಿಕ್ಷಣ ಸಚಿವರನ್ನಾಗಿ ಮಾಡ್ತಾರೆ. ಮತ್ತು ಶಿಕ್ಷಣದ ರೂಪುರೇಷೆಯನ್ನು ಈ ದೇಶದ ಮಕ್ಕಳು ಯಾವ ಶಿಕ್ಷಣವನ್ನು ಪಡಿಬೇಕು ಅಂತ ರೂಪುರೇಷೆಯನ್ನು ಈ ಮನುಷ್ಯ ಮೌಲಾನಾ ಸಿದ್ಧಪಡಿಸ್ತಾರೆ. ಅವರೇನವತ್ತು ಹೇಳಿದಾರೆ ಅದನ್ನೇ ಇವತ್ತು ನಾವು ಓದ್ತಾ ಇದ್ದೀವಿ. ಆತನಿಗೆ ಸಾಂಪ್ರದಾಯಿಕ ಶಿಕ್ಷಣವೇ ಆಗಿಲ್ಲ, ಅರೇಬಿಕ್ ಭಾಷೆ ಓದಿರೋ ಮದರ್ಸಾದಲ್ಲಿ ಓದಿರೋ ವ್ಯಕ್ತಿ, ಆತನ ಸರ್ಟಿಫಿಕೇಟ್ ಯಾರೂ ಕೇಳಿಲ್ಲ. ಇನ್ನು 9ನೇ ಕ್ಲಾಸ್ ಫೇಲು, ಈ ರಾಜ್ಯದಲ್ಲಿ ಬಿಹಾರದಲ್ಲಿ ಉಪಮುಖ್ಯಮಂತ್ರಿ ಆಗಿಬಿಟ್ಟ ಲಾಲು ಯಾದವ್ನ ಮಗ ತೇಜಸ್ವಿ ಯಾದವ್. ಆತನ ಸರ್ಟಿಫಿಕೇಟು ಮಾರ್ಕ್ಸ್ ಕಾರ್ಡು ಯಾರಿಗೂ ಬೇಕಾಗಿಲ್ಲ. ಆತ ಏನು ಬೇಕಾದ್ರೂ ಮಾತಾಡ್ಬೋದು, IAS ಆಫೀಸರ್ಸ್ಗೆ ನಿಮ್ಮನ್ನು ಪಾಲಿಷ್ ಮಾಡಲಿಕ್ಕೆ ಹಚ್ಚಿಸ್ತೇನೆ ಅಂತ ಬೇಕಾದ್ರೂ ಹೇಳ್ತಾನೆ ಅವನು. ಇನ್ನು ಇಂದಿರಾ ಗಾಂಧಿಗೆ ಫಾರ್ಮಲ್ ಎಜುಕೇಷನ್ ಸರ್ಟಿಫಿಕೇಟೇ ಇಲ್ಲ, ಡಿಗ್ರಿ ಇಲ್ಲ. ರಾಜೀವ್ ಗಾಂಧಿಗೆ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ, ಸೋನಿಯಾ ಗಾಂಧಿಗಿಲ್ಲ. ಸೋನಿಯಾ ಗಾಂಧಿ ಅಂತೂ ತಮ್ಮ ಅಫಿಡೇವಿಟ್ನಲ್ಲಿ ಸುಳ್ಳು ಸರ್ಟಿಫಿಕೇಟನ್ನು ಲಗತ್ತಿಸಿದ್ದಾರೆ ಅಂತ ಸುಬ್ರಹ್ಮಣ್ಯನ್ ಸ್ವಾಮಿ ಸ್ವತಃ ಹೇಳಿದ್ದಾರೆ. ಆಮೇಲೆ ಯಾವಾಗ ಇದ್ರ ಬಗ್ಗೆ ತನಿಖೆ ಶುರುವಾಗುತ್ತೋ ಇಟ್ ಇಸ್ ಅ ಟೈಪೋ ಎರರ್ ಅಂತ ಹೇಳ್ತಾರೆ. ಟೈಪಿಂಗ್ ಮಾಡುವಾಗ ಎರರ್ ಆಗಿದೆ ಅಂತದ್ದು. ಅದು ಹೆಂಗೆ ಎರರ್ ಆಗತ್ತೆ ರೀ? ಈ ಐರೋಪ್ಯ ದೇಶಗಳಲ್ಲಿ ಇಟಲಿ, ಐರ್ಲ್ಯಾಂಡು, ಬೇರೆ ಬೇರೆ ದೇಶಗಳು ಯಾವಿದಾವಲ್ಲ ಅಲ್ಲೆಲ್ಲ ಏನು ಮಾಡ್ತಾರೆ ಅಂತಂದರೆ ಈ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ಗಳಂತಿರ್ತವೆ. ಅಲ್ಲಿ ಐರೋಪ್ಯ ರಾಷ್ಟ್ರಗಳಲ್ಲಿ ಅವ್ರವ್ರ ಭಾಷೆ, ಫ್ರಾನ್ಸ್ನಲ್ಲಿ ಫ್ರೆಂಚ್ ಕಲಿತಿರ್ತಾರೆ, ಇನ್ನು ಇಲ್ಲಿ ಐರ್ಲ್ಯಾಂಡ್ನಲ್ಲಿ ಐರಿಷ್ ಕಲಿತಾ ಇರ್ತಾರೆ, ಜರ್ಮನಿನಲ್ಲಿ ಜರ್ಮನ್ ಕಲಿತಾರೆ. ಇಂಗ್ಲೀಷ್ ಭಾಳ ತುಟ್ಟಿ ಅವರಿಗೆ. ಅವರು ಬೇರೆ ಊರಿಗೆ ಹೋದಾಗ ಇಂಗ್ಲೀಷ್ ಬೇಕಾಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಇಂಗ್ಲೀಷ್ ಕೋಚಿಂಗ್ ಸೆಂಟರ್ಸ್ಗೆ ಹೋಗ್ತಿರ್ತಾರೆ. ಅದರ ಸರ್ಟಿಫಿಕೇಟನ್ನು ಸೋನಿಯಾ ಗಾಂಧಿ ಇಟ್ಕೊಂಡಿರೋದು, ಇಂಗ್ಲೀಷ್ ಆನರ್ಸ್ ಡಿಗ್ರಿ ಆಗಿದೆ ಅಂತ ಆಕೆ ಅಫಿಡೇವಿಟ್ ಸಲ್ಲಿಸಿರೋದು. ಎಂಥ ವಿಚಿತ್ರ ಸನ್ನಿವೇಶ ನೋಡಿ. ಕೇಳಿದರೆ ಟೈಪೋ ಎರರ್ ಆಗಿದೆ, ಅವ್ರ ಬಗ್ಗೆ ಯಾರೂ ಪ್ರಶ್ನೆನೇ ಮಾಡೋದಿಲ್ಲ. ರಾಹುಲ್ ಗಾಂಧಿ ಏನು ಓದಿದ್ದಾರೆ ಅಂತ ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ. ಆದರೆ ಈ ದೇಶದಲ್ಲಿ ಅಭಿವೃದ್ಧಿಗಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಂಥ ಮತ್ತು ಇಡೀ ಜಗತ್ತು ಹೆಮ್ಮೆ ಪಡುವಂಥ ಪ್ರಧಾನಿಯಾಗಿ ಹೊರಹೊಮ್ಮತಾ ಇರುವಂಥ ನರೇಂದ್ರ ಮೋದಿ ಅವರ ಡಿಗ್ರಿ ಸರ್ಟಿಫಿಕೇಟ್ ಬೇಕಂತೆ. ಡಿಗ್ರಿ ತೆಗೆದುಕೊಂಡು ಬಂದವರೆಲ್ಲ ಏನು ಮಾಡಿದ್ದಾರೆ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈತ ಅರವಿಂದ್ ಕೇಜ್ರಿವಾಲ್ IIT ಓದಿ ಬಂದಿರೋ ವ್ಯಕ್ತಿ ರೀ. IIT ಓದಿದ ಮೇಲೆ ಹೇಗೆ ಪರಮಘಾತುಕನಾಗಿ ಬೆಳೆದ ಅನ್ನೋದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಒಬ್ಬ ವ್ಯಕ್ತಿಯ ಶಿಕ್ಷಣ ಆತನ ರಾಜಕೀಯ ಜೀವನದ ಭವಿಷ್ಯವನ್ನು ತೀರ್ಮಾನ ಮಾಡೋದಿಲ್ಲ ಅನ್ನೋದನ್ನು ನರೇಂದ್ರ ಮೋದಿ ನೋಡಿದಾಗ ಗೊತ್ತಾಗತ್ತೆ. ಒಬ್ಬ ಶಿಕ್ಷಣವಂತ ರಾಜಕಾರಣದಲ್ಲಿದ್ದರೆ ಹೇಗೆ ಮೋಸ ಮಾಡಬಹುದು ಅನ್ನೋದಕ್ಕೆ ಅರವಿಂದ್ ಕೇಜ್ರಿವಾಲ್ ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾರೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.